ಅಭಿನೇತ್ರಿಗೆ ಕಂಟಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಪೂಜಾ, ಈಗಷ್ಟೇ ಹೇಳ್ತಾ ಇದ್ರು ನಿಮ್ಮ ಡೈರೆಕ್ಟರು ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ, ಆಲ್ರೆಡಿ ಸ್ಕ್ರಿಪ್ಟನ್ನ ಈಗ ಎದುರುಗಡೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಅಭಿನೇತ್ರಿ ಸಿನಿಮಾದ ಇಡೀ ಸ್ಕ್ರಿಪ್ಟನ್ನು ನಾನು ಇವತ್ತು ಸುವರ್ಣ ಚಾನಲಲ್ಲಿ ಸೀಲ್ ಹೊಡೆದು ನಿಮ್ಮ ಮುಂದೆ ಇಡ್ತೀನಿ. ಬೇಕಾದರೆ ಯಾರ ಮುಂದೆ ಬೇಕಾದರೂ ಚಾಲೆಂಜ್ ಮಾಡ್ತೀನಿ. ಈ ಸಿನಿಮಾದ ಕಥೆ ನಮ್ಮದೇ, ಇದು ಯಾವುದೇ ಯಾರದ್ದೇ ಲೇಖಕಿಯ ಅಥವಾ ಇನ್ನೊಬ್ಬರ ಕಥೆ ಅಲ್ಲ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಒಪ್ಕೋತೀರಾ? ಹೌದು, 100% ಒಪ್ಕೋತೀರಾ? ಖಂಡಿತವಾಗ್ಲೂ. ಯಾಕೆ ಅಂದರೆ ನಮಗೆ it is very easy for people to come and claim, blame. Okay, these are all like very ನಾವು ಒಂದು ಸಿನಿಮಾ ಮಾಡ್ತೀವಿ, ಈ ಥರ ಇದ್ದರೆ ಸಿನಿಮಾನೇ ಮಾಡೋಕ್ಕಾಗಲ್ಲ, ಸಿನಿಮಾ ಇಂಡಸ್ಟ್ರಿನೇ ಕ್ಲೋಸ್ ಆಗಿಬಿಡುತ್ತೆ. ಯಾಕೆಂದರೆ ನಾವು ಯಾವುದು ಪಿಕ್ಚರ್ ಮಾಡ್ತೀವಿ, ಯಾವುದು ಟಿ ವಿ ಸೀರಿಯಲ್ ಮಾಡ್ತೀರಾ, ಇದೆಲ್ಲ ರಿಯಲ್ ಲೈಫಿಂದನೇ ನೋಡಿ ಆ ಸಬ್ಜೆಕ್ಟ್ಸ್ನ ತಗೊಂಡು ಮಾಡೋದು, ಕರೆಕ್ಟ್ ಅಲ್ವಾ? ಸೊಸೈಟಿಯಿಂದ, ಇಲ್ಲಾಂದರೆ ಯಾವುದು ಪಬ್ಲಿಕ್ ಫಿಗರ್ಸ್ ಇರ್ತಾರೆ, ಯಾವುದು ಈ ಥರ ಇನ್ಸಿಡೆಂಟ್ಸ್ ಆಗುತ್ತೆ ಅಂದರೆ ಕರೆಕ್ಟ್ ಅಲ್ವಾ? ನಮ್ಮ ಪಕ್ಕದ ನೋಡಿದ್ರೆ ನಾವು ಅದರಿಂದ ತೊಗೊಂಡು ಪಿಕ್ಚರ್ ಮಾಡ್ತೀವಿ. ಸೊ ಈ ಥರ ನನ್ನ ಪಿಕ್ಚರ್ ಅಲ್ಲ, ಈ ಥರ ಯಾವುದು ಮುಂದೆ ಕೂಡ ನಮಗೆ, ಮತ್ತು ನನಗೆ ಮಾತ್ರ ಅಲ್ಲ, ನಂತರ ಎಷ್ಟೊಂದು ಪ್ರೊಡ್ಯೂಸರ್ಸ್ ಇದ್ದಾರೆ, ಆ್ಯಕ್ಟರ್ಸ್ ಇದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ, ಯಾರಿಗೂ ತೊಂದರೆ ಮಾಡೋಕ್ಕೆ ಬರಬಾರ್ದು ಮುಂದೆ ಅಂತ ನಾವು ಈ ಚಾಲೆಂಜ್ ತಗೊಳ್ಳೋಕ್ಕೆ ರೆಡಿ ಇದ್ದೀವಿ. ಯಾಕೆ ಅಂದರೆ ನಮಗೆ ಗೊತ್ತು ನಮ್ಮ ಕಷ್ಟ, ನಮಗೆ ಗೊತ್ತು ನಾವು how we have made this worked on the script, you know. So anybody coming, it's like easy cake walk. ನಮ್ಮ ಕಷ್ಟಕ್ಕೆ ನಾವು ಇಷ್ಟೊಂದು ದುಡ್ಡು ಹಾಕೊಂಡು ಬಂದು ಪಿಕ್ಚರ್ ಮಾಡ್ತೀವಿ, ನೀವು ಸುಮ್ಮನೆ ಆಗಿ ಒಂದಿನ ಈ ಪಿಕ್ಚರ್ ರಿಲೀಸ್ ಆಗಬಾರ್ದು. ಯಾಕೆ? ಹೂ ಹ್ಯಾಸ್ ಗಿವನ್ ಯು ದ ರೈಟ್ಸ್, ಯುನೋ, ವಿತ್ ಡ್ಯೂ ರೆಸ್ಪೆಕ್ಟ್. ರಿಲೀಸ್ ಆಗಬಾರ್ದು ಅಂತ, ರಿಲೀಸ್ ಆಗಬಾರ್ದು ಅಂದರೆ ಅದೇ ಇಂಟೆನ್ಷನ್. ಏನಂದರೆ ಓಕೆ, ನನ್ನ ಕತೆ ಕರೆಕ್ಟ್ ಅಲ್ವಾ, ನನ್ನ ಕಾದಂಬರಿನ ಇಟ್ಕೊಂಡು ನೀವು ಪಿಕ್ಚರ್ ಮಾಡಿದ್ದೀರಾ, ಆ ಥರ ಕರೆಕ್ಟ್ ಇಂಟೆನ್ಷನ್ ಇದೇ ಬರುತ್ತೆ ಅಲ್ವಾ ಕೊನೆಗೆ. ಇಟ್ ಈಸ್ ಅಂಡರ್ಸ್ಟುಡ್ ಥಿಂಗ್. ಸೊ ವಿ ಆರ್ ರೆಡಿ ಟು ಟೇಕ್ ದ ಚಾಲೆಂಜ್. ನಮಗೇನು ತೊಂದರೆ, ನನಗೆ ತೊಂದರೆ ಇಲ್ಲ, ಯಾಕೆಂದರೆ ನನಗೆ ಗೊತ್ತು ಈ ಸ್ಕ್ರಿಪ್ಟಲ್ಲಿ ಏನಿದೆ ಅಂತ. ಓಕೆ, ಹೀಗಿದ್ದಾಗ ಕೆವಿಯಟ್ ತಗೊಳ್ಳುವಂಥ ಅಗತ್ಯ ಏನಿತ್ತು ಇಂಥವರ ವ್ಯಕ್ತಿಗಳ ಮೇಲೇ ಅಥವಾ ಇದರಲ್ಲಿ? ಹೌದು, ಯಾಕೆಂದರೆ ಇನ್ಫಾರ್ಮೇಷನ್ ಬರೋ ಪ್ರಕಾರ ಅವ್ರ ಹೆಸರುನೇ ಬಂತು, ಅದಕ್ಕೆ ಅವ್ರ ಹೆಸರು ಮೇಲೆ ಕೆವಿಯಟ್ ತೊಗೊಂಡೆ ನಾನು. ಒಟ್ಟಿನಲ್ಲಿ ಈಗ ನೆಕ್ಸ್ಟ್ ಸ್ಟೆಪ್ ಏನಿದೆ ನಿಮಗೆ? ಇವತ್ತು ಕೋರ್ಟಲ್ಲಿ ಹಿಯರಿಂಗ್ ಇದೆ ಅಂತ. ಹೌದು, ಐ ವಿಲ್ ಗೋ ಟು ದ ಕೋರ್ಟ್. ನಾನು ಕೋರ್ಟ್ ಅಟೆಂಡ್ ಮಾಡೋಕ್ಕೆ ನಾನೇ ಹೋಗ್ತೀನಿ. ಯಾಕೆ ಅಂದರೆ ನನ್ನ ಚಿತ್ರ ಮೇಲೆ ನಾನು ಹೇಳಿದೆ ಮುಂಚೆ, ದಿಸ್ ಮೂವಿ ಇಸ್ ಲೈಕ್ ಮೈ ಚೈಲ್ಡ್, ಯುನೋ. ಯಾವುದು ಒಂದು ಪಾಯಿಂಟ್ ಬಂದರೆ ಐ ವಿಲ್ ಗೋ ಆ್ಯಂಡ್ ಫೈಟ್. ನಾನು ಕೋರ್ಟ್ಗೆ 100% ಹೋಗ್ತೀನಿ 3 ಗಂಟೆಗೆ. ಓಕೆ, ಹಾಗೇನೇ ಈಗ ಈ ಒಂದು ವೇಳೆ ಇದು ಕಲ್ಪನಾ ಸ್ಟೋರಿ ಅಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ, ಬಟ್ ಕಲ್ಪನಾ ಅವರ ಬ್ರದರ್ ಇದ್ದಾರೆ ಇವಾಗಲೂ. ಒಂದು ವೇಳೆ ಇದು ಸಿನಿಮಾ ಕಲ್ಪನಾ ಅವ್ರ ಬಗ್ಗೆನೇ ಆಗಿದ್ರೆ, ಕಲ್ಪನಾ ಅವ್ರ ಬ್ರದರು ಇದ್ದಾರೆ, ಹಾಗೆ ಪುಟ್ಟಣ್ಣ ಕಣ್ಗಾಲ್ ಅವರ ಫ್ಯಾಮಿಲಿ ಇದೆ. ಸೊ ಅವರೆಲ್ಲರೂ ಕೂಡ ನಿಮಗೆ ಇದು ಈ ಸವಾಲನ್ನು ನೀವು ಎದುರಿಸೋಕ್ಕೆ ರೆಡಿ ಆಗಿರ್ಬೇಕಾಗುತ್ತೆ. ಮಾತಾಡೋಕೆ ಇಷ್ಟ ಪ್ರಿಪೇರ್ ಆಗಿದ್ದೀರಾ? ನಮ್ಮ ಪಿಕ್ಚರ್ದಿಂದ ನಾವು ಒಂದು ಪಿಕ್ಚರ್ ಸಿನಿಮಾ ಇದು, ಓಕೆ. ಇದು ನಾವು ತುಂಬ ಜನರಿಂದ ಇನ್ಸ್ಪೈರ್ ಆಗಿ ನಾವು ಈ ಪಿಕ್ಚರ್ನ ಮಾಡಿದ್ದೀವಿ, ಓಕೆ. ನಾವು ಐ ಆಮ್ ಆಲ್ಸೋ ಅ ವುಮೆನ್, ಓಕೆ. ನಾನು ಕೂಡ ಒಂದು ಆ್ಯಕ್ಟ್ರೆಸ್, ಕರೆಕ್ಟ್. ಯಾರು ಇಷ್ಟೊಂದು ದೊಡ್ಡ ಹೆಸರು ನೀವು ತೊಗೊಂಡಿದ್ದೀರಾ, ಐ ಥಿಂಕ್ ಅಲ್ಲಿ ಅವರು ಏನು ಸ್ಥಾನ ಪಡ್ಕೊಂಡಿದ್ದಾರೆ ಜೀವನದಲ್ಲಿ, ಅವರು ಇವತ್ತು ನಮ್ಮ ಜೊತೆಗೆ ಇಲ್ಲ. ವಿ ವಿಲ್ ನೆವರ್ ಡೂ ಎನಿಥಿಂಗ್ ದ್ಯಾಟ್ ವಿಲ್ ಹರ್ಟ್ ಎನಿಬಡೀಸ್ ಇಂಟೆನ್ಷನ್. ನಾವು ನಮ್ಮ ಚಿತ್ರದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಂದ, ಓಕೆ, ಅವಳ ಜೀವನ ಹೆಂಗಿತ್ತು, ಹೌ ಶಿ ಫಾಟ್ ಇನ್ ಅರ್ ಲೈಫ್, ಹೌ ಶಿ ಬಿಕೇಮ್ ಬಿಗರ್ ದೆನ್ ಎನಿಥಿಂಗ್, ಹೌ ಶಿ ಲಿವ್ಡ್ ಹರ್ ಲೈಫ್. ಅಂದರೆ ಐ ಥಿಂಕ್ ಇದು ಒಂದು ಬ್ಯೂಟಿಫುಲ್ ಸ್ಟೋರಿ ಆಫ್ ಅನ್ ಆ್ಯಕ್ಟ್ರೆಸ್, ಕರೆಕ್ಟ್. ನಾವು ಯಾರ ಸೆಂಟಿಮೆಂಟ್ಸ್ಗೆ ಹರ್ಟ್ ಮಾಡಬೇಕು ಅಂತ ನಮ್ಮ ಚಿತ್ರದಲ್ಲಿ ನಾವು ಆ ಥರ ಏನೂ ಮಾಡಿಲ್ಲ. ಯಾಕೆಂದರೆ ಇಟ್ ಈಸ್ ಎವ್ರಿ ಸ್ಟೋರಿ ಇಸ್ ಇನ್ಸ್ಪಿರೇಷನ್, ಬಟ್ ಆಬ್ವಿಯಸ್ಲಿ ಇಟ್ ಈಸ್ ಇಮ್ಯಾಜಿನೇಷನ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅವರು ಅಭಿನೇತ್ರಿ ಕಲ್ಪನೆಯಲ್ಲ, ಕಲ್ಪನಾತೀತ ಸಿನಿಮಾ ಅಂತ. ಒಂದು ಬರವಣಿಗೆ ಕಲ್ಪನಾನೂ ಅಲ್ಲ, ಕಲ್ಪನೆಯೂ ಅಲ್ಲ, ಕಲ್ಪನಾತೀತ. ಅದಕ್ಕೆ ನಾನು ಹೇಳಿದ್ದು, ಒಂದು ಬರವಣಿಗೆ, ಮಾನ್ಯ ಬರಹಗಾರರಿಗೂ ಗೊತ್ತಿರುತ್ತೆ, ಬರವಣಿಗೆ ಅನ್ನೋದು ಸುಲಭದ ಮಾತಲ್ಲ. ಅವರು ದೊಡ್ಡ ಲೇಖಕರು, ಗೌರವದೆ ಅವರಿಗೆ ಕೂಡ ಯಾರೇ ಏನೋ ಒಂದು ಬರೆಯೋಕ್ಕೆ ಹೊರಟಾಗ ಅವರಿಗೆ ಅವರದ್ದೇ ಆದಂಥ ಒಂದಷ್ಟು ವಿಷಯಗಳಿರುತ್ತೆ ಮನಸ್ಸಲ್ಲಿ. ಆ ವಿಷಯಗಳನ್ನು ಡಿಕ್ಟೇಟ್ ಮಾಡ್ತಾ ಹೋಗ್ತೀವಿ, ಆ ವಿಷಯಗಳನ್ನು ಮುಂದಕ್ಕೆ ತೊಗೊಂಡು ಹೋಗ್ತೀವಲ್ವ. ಅದೇ ರೀತಿ ಅದಕ್ಕೆ ನಾನು ಹೇಳಿದ್ದು, ಅಭಿನೇತ್ರಿ ಕಲ್ಪನೆಯಲ್ಲ, ಕಲ್ಪನಾತೀತ ಕತೆ ಅಂತೇಳ್ಬಿಟ್ಟು. ಮೇಡಮ್, ಏನಾಗುತ್ತೆ ಜೀವನದಲ್ಲಿ ನಾವು ಅಂದ್ಕೊಳೋದೇ ಒಂದು, ಆಗೋದೇ ಒಂದು, ಅದೇ ಜೀವನ. ನಮಗೆ ಗೊತ್ತಿರಲ್ಲ, ನಾವೇನು ಅಂತ ಅನ್ಕೊತೀವಿ. ಈ ಕ್ಷಣ ನಾನು ಅನ್ಕೊತೀನಿ ಇಲ್ಲಿಂದ ಕೆಳಗಡೆ ಹೋಗ್ತೀನಿ ಅಂತ, ಏನಾಗುತ್ತೆ ಅಂತ ಯಾರಿಗೆ ಗೊತ್ತು?
ಅಲ್ವಾ? ಸಿನಿಮಾನೂ ಕೂಡ ಅಷ್ಟೇ, ಫಸ್ಟೇ ನಾವು ಜಡ್ಜ್ ಮಾಡೋಕ್ಕಾಗಲ್ಲ, ಹಿಂಗೆ ಬರುತ್ತೆ ಕತೆ ಅಂತ. ಒಬ್ಬ ನಿರ್ದೇಶಕನಾಗಿ ನಾನು ಹೇಳ್ತೀನಿ, ಶೂಟ್ ಮಾಡ್ಬೇಕಾದ್ರೆ ಮಾಡಿರೋದೇ ಒಂದಾದರೆ ಎಡಿಟಿಂಗ್ ಟೇಬಲಲ್ಲೇ ಸಿನಿಮಾ ಚೇಂಜ್ ಆಗುತ್ತೆ. ಈ ತರದ ಒಂದು ಇದು ಬಹಳಷ್ಟು ಸಂದರ್ಭಗಳಲ್ಲಿ ಬಂದಿದೆ. ಇದು ನನ್ನ ಕತೆ ಅಂತ ಹೇಳಿ ಕ್ಲೇಮ್ ಮಾಡಿರುವಂತ ಸಾಕಷ್ಟು ಲೇಖಕರಿದ್ದಾರೆ. ಅವ್ರಗಳಿಗೆ ಎಷ್ಟೊಂದು ಜನಕ್ಕೆ ಹೌದು ಅನ್ನೋಂಥ ನ್ಯಾಯ ಸಿಕ್ಕಿರ್ಬೋದು, ಇಲ್ಲ ಅನ್ನೋಂಥದ್ದೇ ಬಹಳಷ್ಟು ಬಾರಿ ಪ್ರೂವ್ ಆಗಿರೋದ್ರಿಂದ, ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಈ ಸಂದರ್ಭದಲ್ಲೂ ಹಾಗೆ ಆಗಬಹುದಾ, ಏನಾಗಬಹುದು ಅಂತ ಹೇಳ್ಬಿಟ್ಟು ಅಲ್ಲ, ಈ ತರ ಇದು ನನ್ನ ಕತೆ ಅಂತ ಕ್ಲೇಮ್ ಮಾಡೋರ ಉದ್ದೇಶ ಏನಾಗಿರುತ್ತೆ ಅಂತೀರಾ? ನಮ್ ಕತೆ, ನಮ್ ಕತೆಗೆ ಅವ್ರ ಕತೆಗೆ ಯಾವ್ದು ಸಂಬಂಧನೇ ಇಲ್ಲ. ಫಸ್ಟ್ ಆಫ್ ಆಲ್ ಅವರ ಉದ್ದೇಶ ಏನಿದೆಯೋ ನಮಗಂತೂ ಗೊತ್ತಿಲ್ಲ, ನಿಜವಾಗ್ಲೂ ಹೇಳ್ತೀನಿ ಕೇಳಿ. ನಿಮಗೆ ಇಲ್ಲಿವರೆಗೂ ಅವರು ಯಾವುದೇ ಕಾಂಟ್ಯಾಕ್ಟ್ ಮಾಡಿಲ್ಲ ನನ್ನ ಕತೆ ಅಂತ ಏನಾದ್ರು? ಯಾರೂ ಕೂಡ ಇದುವರೆಗೆ ಮಾನ್ಯ ಲೇಖಕರಾಗಿರಲಿ, ಅದರ್ವೈಸ್ ಬೇರೆ ಯಾರೇ ಆಗಿರಲಿ, ಇದುವರೆಗೂ ಇದು ನಮ್ಮ ಕಥೆನ ಇಟ್ಕೊಂಡು ನೀವು ಸಿನಿಮಾ ಮಾಡ್ತಾ ಇದ್ದೀರಾ ಅಂತ ಇದುವರೆಗೂ ನಮ್ಮನ್ನು ಯಾರು ಬಂದು ಮೀಟ್ ಕೂಡ ಮಾಡಿಲ್ಲ, ನಮಗೆ ಫೋನ್ ಕೂಡ ಮಾಡಿಲ್ಲ. ನಮಗೆ ಅಂತ ಒಂದು ವಿಷಯ ನಮಗೆ ಗಮನಕ್ಕೆ ಬಂದಿಲ್ಲ. ನೀವು ಇಲ್ಲಿ ಹೇಳಿದಾಗ ಕೂತ್ಕೊಂಡು ಇಲ್ಲಿ ನಾವು ಮಾತಾಡ್ತಾ ಇರಬೇಕಾದ್ರೆ ಆ ವಿಷಯ ಗಮನಕ್ಕೆ ಬರ್ತಾ ಇದೆಯಾ ಹೊರತು ಇದಕ್ಕಿಂತ ಮುಂಚೆ ಯಾರೂ ಕೂಡ ನಮ್ಮನ್ನು ಮೀಟ್ ಮಾಡಿಲ್ಲ, ಯಾರೂ ಕೂಡ ನಮಗೆ ಕಾಲ್ ಮಾಡಿಲ್ಲ. ಓಕೆ, ಏನು ಉದ್ದೇಶ ಇರುತ್ತೆ ಈ ಥರದ ಒಂದು ಲೇಖಕರಾಗಲಿ ಇನ್ನೊಬ್ಬರಾಗಲಿ ಅನ್ನುವಂಥದ್ದು? ಅದು ನೀವು ಒಂದು ಮೇಲ್ನೋಟಕ್ಕೆ ಜಸ್ಟ್ ಆ ಒಂದು ಟ್ರೇಲರ್ ನೋಡಿದ ತಕ್ಷಣ ಇದು ನನ್ನ ಕತೆ ಅಂತ ನಿರ್ಧಾರ ನೋಡಿ, ಟ್ರೇಲರ್ ನೋಡಿ ಸಿನಿಮಾದಲ್ಲಿ ಏನಿದೆ ಅಂತ ಅದು ಜಡ್ಜ್ ಮಾಡಕ್ ಆಗಲ್ಲ. ಓಕೆ, ನಾವು ಕೂಡ ಸುಮಾರು ಟ್ರೇಲರ್ಸ್ ನೋಡ್ತೀವಿ, ಆಮೇಲೆ ಸಿನಿಮಾ ನೋಡೋಕೆ ಹೋಗ್ತೀವಿ, ಅಯ್ಯೋ ಇದು ಆ ಥರನೇ ಇಲ್ಲ ಪಿಕ್ಚರ್, ಏನೋ ಸುಮಾರು ಸತಿ ಅಲ್ಲ. ಕರೆಕ್ಟ್ ಅಲ್ವಾ? ನಾವು ಒಂದು ಟ್ರೇಲರ್ ನೋಡಿ, ಒಂದು ಕ್ಲಿಪ್ಪಿಂಗ್ ನೋಡಿ ನೀವು ಸಿನಿಮಾದಲ್ಲಿ ಏನಿದೆ ಹೆಂಗೆ ಜಡ್ಜ್ ಮಾಡೋಕ್ಕಾಗುತ್ತೆ? ಆಗೋದೇ ಇಲ್ಲ. ಸಿನಿಮಾದಲ್ಲಿ, ನಿಮ್ಮ ಸಿನಿಮಾದಲ್ಲಿ, ಅಭಿನೇತ್ರಿ ಸಿನಿಮಾದಲ್ಲಿ ಎಷ್ಟು ಜನ ಹೀರೋಯಿನ್ಸ್ನ ಇದು ಮಾಡಿದಿರೋ ಅಷ್ಟೇ ಜನ ಹೀರೋಯಿನ್ಸು ಈ ಕಾದಂಬರಿಯಲ್ಲೂ, ಅಭಿನೇತ್ರಿಯ ಅಂತರಂಗ ಕಾದಂಬರಿಯಲ್ಲೂ ಕೂಡ ಬರುತ್ತೆ. ಅಷ್ಟೇ ಜನ ಹೀರೋಗಳು ಬರ್ತಾರೆ ಈ ಸಿನಿಮಾದಲ್ಲಿ. ಈ ಥರದ ಒಂದು ಇದು ಕೂಡ ಕ್ಲೇಮ್ಸ್ ಕೂಡ ಮಾಡ್ತಾರೆ. ಏನಾಗುತ್ತೆ ಗೊತ್ತಾ, ನಾನು ಹೇಳ್ತೀನಿ, ಒಂದು ಸಿನಿಮಾ ಅಂತ ಹೇಳಿದ್ರೆ ಇಬ್ಬರು ಕಲಾವಿದರು ಇರ್ತಾರೆ, 3 ಜನ ಕಲಾವಿದರು ಇರ್ತಾರೆ. ಹಂಗಂದ ತಕ್ಷಣ ಬರಹಗಾರರು ಬರೆದಿರುವಂಥ ಕಾದಂಬರಿಲಿ 3 ಜನ ಬಂದರು ಅಂದ ತಕ್ಷಣ ಅದು ನನ್ನ ಕತೆ ಅಂತ ಹೇಳೋಕ್ಕಾಗಲ್ಲ. ಹೆಂಗೆ ಅಂತ ಹೇಳಿದ್ರೆ ಮುಖ ನೋಡಿದ ತಕ್ಷಣ ಗುಣ ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಒಬ್ಬ ಮನುಷ್ಯನಿಗೆ ಅವನ ಮುಖನೇ ಬೇರೆ ಇರುತ್ತೆ, ಅವನ ಮನಸ್ಸಿನಲ್ಲಿ ಏನೇನೋ ನೋವುಗಳಿರುತ್ತೆ, ಅವನ ಜೀವನದ ಕಷ್ಟ ಸುಖಗಳು ಅವನಿಗೆ ಗೊತ್ತಿರುತ್ತೆ, ಆಯ್ತಲ್ವಾ? ಅವನನ್ನು ಕೂರಿಸ್ಕೊಂಡು ಅವನ ಜೊತೆ ಮಾತಾಡಿ ಅವನ ಕಷ್ಟ ಏನು, ಸುಖ ಏನು, ನೋವೇನು, ನಿಲುವೇನು ಅಂತ ಗೊತ್ತಾದ ಮೇಲೆ ಅವನ ಅಂತರಾಳದಲ್ಲಿ ನೋವೇನಿದೆ, ಅವನ ಅಂತರಾಳದಲ್ಲಿ ನೋವು ಇಟ್ಕೊಂಡು ನಗ್ತಾ ಇರ್ಬೋದು. ಕರೆಕ್ಟ್? ಎಷ್ಟೋ ಜನ ಒಳಗಡೆ ಖುಷಿ ಇದ್ರೂ ಅದನ್ನು ತೋರಿಸ್ಕೊಳಕ್ಕಾಗ್ದೇ ಯಾವಾಗಲೂ ದೊಡ್ಡವ್ರನ್ನ ಮಾತಾಡ್ತಾರೆ, ಏನಾದ್ರು ಯಾವಾಗಲೂ ಯಾಕೆ ಮೋರೆ ಹಾಕೊಂಡಿರ್ತೀಯಾ ಅಂತ, ದುಃಖದ ಮುಖ ಇರುತ್ತೆ ಅಂತ. ಅದೇ ಥರ ಮೇಡಮ್, ಎಲ್ಲೋ 3 ಕ್ಯಾರೆಕ್ಟರ್ಗಳ ಬಗ್ಗೆ ನಾನು ಮಾತಾಡೋಕ್ಕೆ ಹೊರಟ ತಕ್ಷಣ ಅವರ ಕಾದಂಬರಿಲಿ 3 ಪಾತ್ರಗಳು 3 ಇದೆ, ಪಾತ್ರಗಳು 3 ಚಿತ್ರದಲ್ಲಿ 3 ಪಾತ್ರಗಳಿದೆ ಅಂತ ತಕ್ಷಣ ಕಥೆಯ ಮೂಲ ವಸ್ತು ಅದೇ ಆಗಿರಬೇಕು ಅಂತ ಏನಿಲ್ಲ. ಒಂದು ಸಿನಿಮಾದಲ್ಲಿ ನಾನೊಂದು ಮಾತಾಡ್ತೀನಿ ಮೇಡಮ್, ಹಿಂದೆ ಎಷ್ಟೋ ಸಿನಿಮಾಗಳು ಬಂದಿದೆ. ಹೀರೋ ಇರ್ತಾನೆ, ಹೀರೋಯಿನ್ ಇರ್ತಾಳೆ. ಹೀರೋಗೆ ತಂದೆ ತಾಯಿ ಇರ್ತಾರೆ, ಹೀರೋಯಿನ್ಗೆ ತಂದೆ ತಾಯಿ ಇರ್ತಾರೆ, ಅಣ್ಣ ತಮ್ಮ ಇರ್ತಾರೆ, ವಿಲನ್ಸ್ ಇರ್ತಾರೆ. ಯಾವುದೋ ಒಂದು ಕಾದಂಬರಿಲಿ ಅಥವಾ ಯಾವುದೋ ಒಂದು ಪುಸ್ತಕದಲ್ಲಿ ಹೀರೋ ಇರಲೇಬೇಕು, ಹೀರೋಯಿನ್ ಇರಲೇಬೇಕು, ತಂದೆ ತಾಯಿ ಇರಲೇಬೇಕು, ಸ್ನೇಹಿತರು ಇರಲೇಬೇಕು, ಹಂಗಂದ ತಕ್ಷಣ ಅದು ನನ್ನ ಸಿನಿಮಾ ಅಂತ ಹೇಳೋಕ್ಕಾಗತ್ತಾ? ಕರೆಕ್ಟ್ ತಾನೆ? ಜೀವನ ಅಂದಮೇಲೆ ಪ್ರತಿಯೊಬ್ಬ ವ್ಯಕ್ತಿಗೂ ಹೆಣ್ಣು ಮಗು ಆಗಿರಲಿ ಅಥವಾ ಗಂಡು ಮಗು ಆಗಿರಲಿ, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಸ್ನೇಹಿತರು, ಅತ್ತೆ ಮಾವ, ಈ ಥರದ ಸಂಬಂಧಗಳು ಇರಲೇಬೇಕು. ಸಂಬಂಧಗಳಿಲ್ದಾನೆ ಬದುಕೋಕ್ಕಾಗಲ್ಲ, ಅವನು ಭೂಮಿಗೆ ಬರೋಕ್ಕಾಗಲ್ವೇ? ಇಲ್ಲಿ ಇವರು ಭಾಗ್ಯ ಕೃಷ್ಣಮೂರ್ತಿ ಅವರು ಅಭಿನೇತ್ರಿಯ ಅಂತರಂಗ ಸಿನಿಮಾದಲ್ಲಿ ಅವರು ಹೇಳೋ ಪ್ರಕಾರ ಒಂದಷ್ಟು ಆರಂಭದ ಪುಟಗಳನ್ನು ಬಿಟ್ಟು 25% ಬಿಟ್ಟು ಉಳಿದದ್ದೆಲ್ಲವನ್ನು ನನ್ನ ಸಿನಿಮಾದು ಬಳಸ್ಕೊಂಡಿದ್ದಾರೆ. ಎಲ್ಲಿ ಕ್ಲೈಮ್ಯಾಕ್ಸ್ ಆಯಿತು ಅಲ್ಲೇ ಆ ಒಂದು ಕ್ಲೈಮ್ಯಾಕ್ಸ್, ನಾನು ನಂದಿ ಬೆಟ್ಟದಲ್ಲಿ ಅವಳು ಏನೋ ಸುಸೈಡ್ ಮಾಡ್ಕೋತಾಳೆ ಅನ್ನೋದನ್ನ ಬರೆದಿದ್ದೀನಿ, ಬಟ್ ಅದೊಂದನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ ಇವರು. ಬಹುಶಃ ನಿಮ್ಮ ಸ್ಕ್ರಿಪ್ಟ್ ಅವರಿಗೆ ಸಿಕ್ಕಿರಬಹುದೇನೋ, ಆ ಒಂದು ಕಾರಣದಿಂದ ಸಾಧ್ಯದ ಮಾತಿದು. ಇಲ್ಲ, ಒಂದು ನಿಮಿಷ, ಪಾಸಿಬಲ್ ಇಲ್ಲ, ಒಂದು ನಿಮಿಷ. ಸ್ಕ್ರಿಪ್ಟು ಮೇಡಮ್ ಅವ್ರಿಗೆ ಬರಹಗಾರರಿಗೆ ಸ್ಕ್ರಿಪ್ಟು ಸಿಕ್ಕಿರಲಿ ಅಥವಾ ಸಿಗದೇ ಇರಲಿ, ಅದು ಬೇರೆ ವಿಷಯ ಮೇಡಮ್. ನಾನು ಫಸ್ಟೇ ಹೇಳಿದ್ದೀನಿ, ಸುವರ್ಣ ಚಾನಲ್ ಮುಂದೆ ಸ್ಕ್ರಿಪ್ಟ್ ಹಿಡ್ಕೊಂಡು ಕೂತಿದ್ದೀನಿ, ಇನ್ನು ಸ್ವಲ್ಪ ಹೊತ್ತಿಗೆ ಸ್ಕ್ರಿಪ್ಟನ್ನು ನಾನು ಕೊಡ್ತೀನಿ. ನಮ್ಮ ಕೆಲಸ ಏನು, ಸ್ಕ್ರಿಪ್ಟನ್ನು ಬರೆಯೋದು, ನೀಟಾಗಿ ಸಿನಿಮಾ ಮಾಡೋದು. ಕೊಡಿ. ಸುವರ್ಣ ಒಂದು ಎನ್ವೆಲಪ್ ಕವರ್ಗೆ ಈಗ ಸ್ಕ್ರಿಪ್ಟನ್ನು ಹಾಕ್ತಾ ಇದ್ದಾರೆ. ಬಹುಶಃ ಇದು ಒಂದು ಟಿವಿ ಲೋಕದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಸಿನಿಮಾದ ಸ್ಕ್ರಿಪ್ಟನ್ನು ಸೀಲ್ ಮಾಡಿ ಇಲ್ಲೇ ಇಡ್ತೀನಿ ನಾನು, ನನ್ನ ಸಿನಿಮಾ ರಿಲೀಸ್ ಆದಮೇಲೆ ಓಪನ್ ಮಾಡಿ ನೋಡಿ, ಕಥೆಗೂ ಇದಕ್ಕೂ ಯಾರಾದರೂ ಇದಕ್ಕೆ ಓನರ್ಸ್ ನಾನು ಅಂತ ಬರಲಿ ಬೇಕಾಗಿದ್ರೆ ಅನ್ನೋಂಥ ಒಂದು ಚಾಲೆಂಜನ್ನು ಮಾಡ್ತಾ ಇದ್ದಾರೆ ನಿರ್ದೇಶಕರು. ಅಭಿನೇತ್ರಿ ಸಿನಿಮಾದ ನಿರ್ದೇಶಕರು, ನಿರ್ಮಾಪಕರು ಒಪ್ಪಿಗೆ ಮೇರೆಗೆ ಮಾಡ್ತಿದ್ದಾರೆ. ಅಭಿನೇತ್ರಿಗೆ ನಿಜವಾಗ್ಲೂ ಕಂಟಕಗಳು ಎದುರಾಗತ್ತೆ ಅನ್ನೋ ಕಾರಣಕ್ಕೆ ಸಾಕಷ್ಟು ಜನ ನನ್ನ ಕತೆ ಅಂತ ಈ ರೀತಿಯ ಒಂದು ಕ್ಲೇಮ್ಸನ್ನು ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಪೂಜಾ ಗಾಂಧಿಯವರು ಒಂದು 4-5 ದಿನಗಳ ಹಿಂದೆಯಷ್ಟೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಒಂದು
ಕೇವಿಯಟ್ನ ಹಾಕ್ತಾರೆ, ಈ ಸಿನಿಮಾಗೆ ಯಾವುದೇ ತೊಂದರೆಗಳಾಗಬಾರ್ದು, ತೊಂದರೆಗಳಾಗೋದಿದ್ರೆ ಇಂಥ ವ್ಯಕ್ತಿಗಳಿಂದ ಆಗತ್ತೆ ಅನ್ನೋಂಥ ಒಬ್ಬ ವ್ಯಕ್ತಿಯ ಹೆಸರನ್ನು ಕೂಡ ಅವರು ಮೆನ್ಷನ್ ಮಾಡ್ತಾರೆ. ಅದು ಲೇಖಕಿ ಭಾಗ್ಯ ಕೃಷ್ಣಮೂರ್ತಿ ಅವರದ್ದು. ಅವರು ಈ ಒಂದು ಸಿನಿಮಾದ ಕತೆ ನಂದು ಅನ್ನುವಂಥ ಒಂದು ಮಾತನ್ನ ಹೇಳ್ತಾರೆ ಅನ್ನೋ ಒಂದು ಮಾಹಿತಿಯ ಮೇರೆಗೆ ಅವರು ಈ ರೀತಿ ಒಂದು ಕೇವಿಯಟನ್ನು ತಗೊಂಡಿರುವಂಥ ಒಂದು ಮಾತನ್ನ ಈಗಷ್ಟೇ ಪೂಜಾ ಅವರು ಹೇಳಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಅಭಿನೇತ್ರಿ ಸಿನಿಮಾಗೂ ಈ ಅಭಿನೇತ್ರಿಯ ಅಂತರಂಗ ಒಂದು ಕಾದಂಬರಿಗೂ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಅಭಿನೇತ್ರಿ ಸಿನಿಮಾದ ಕಂಪ್ಲೀಟ್ ಸ್ಕ್ರಿಪ್ಟ್ ಅನ್ನ ಸೀಲ್ ಮಾಡಿ ಈಗ ಸುವರ್ಣ ಸ್ಟುಡಿಯೋದಲ್ಲಿ ಇನ್ನೊಂದು ಏನಾಗುತ್ತೆ ಮೇಡಮ್ ಅಂತ ಹೇಳ್ತೀನಿ, ಸೀಲ್ ಮಾಡಿದ್ರ ಜೊತೆಗೆ ಮೇಡಮ್ ಸೈನ್ ಮಾಡಲಿ, ನಾನು ಸೈನ್ ಮಾಡ್ತೀನಿ, ನೀವು ಸೈನ್ ಮಾಡಿ, ಇದ್ರ ಮೇಲೆ ಇದು ಬೇರೆ ಇಡೀ ಕರ್ನಾಟಕದ ಜನಗೆ ಎದುರಿಗೆ ಅವತ್ತು ತೆಗಿಯೋಣ. ಖಂಡಿತವಾಗ್ಲು ಮಾಡಿ ನಿರ್ಮಾಪಕರಿಂದ ಬರಲಿ. ಪೂಜಾ ಗಾಂಧಿಯವರ ಸಹಿಯೊಂದಿಗೆ ಸೀಲ್ ಹೊಡಿತಾ ಇದ್ದಾರೆ. ಅವರೇ ಹೆಸರಿನ ಒಂದು ಇದರಲ್ಲೇನೆ ಬಹುಶಃ ಖಂಡಿತವಾಗ್ಲೂ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಈ ಸ್ಕ್ರಿಪ್ಟ್ನ ಓಪನ್ ಮಾಡಿ ಈ ಸಿನಿಮಾ ಹೌದಾ, ಈ ಸ್ಕ್ರಿಪ್ಟು ಸಿನಿಮಾ ಅಷ್ಟೇ, ಅದೇ ನಿಜಾನ, ಅಥವಾ ಇದು ಕತೆ ಯಾರದ್ದಾದ್ರೂ ಕಥೆಯನ್ನೇ ಕದ್ದು ಮಾಡಿದಾರಾ ಅನ್ನುವಂಥದ್ದು ಒಂದು ಸತ್ಯ ಗೊತ್ತಾಗತ್ತೆ. ಸುಗುಣ ಅವರು ಸಾಕ್ಷಿಯಾಗಿದ್ದಾರೆ ಇದಕ್ಕೆ. ಸುವರ್ಣ ಸ್ಟುಡಿಯೋದಲ್ಲಿ ಅಭಿನೇತ್ರಿ ಸ್ಕ್ರಿಪ್ಟ್ಗೆ ಸೀಲ್ ಹೊಡೆಯಲಾಗಿದೆ. ಈಗ ನಿಜಾನ ಇದು ಒಂದು ಕತೆ ಬೇರೆಯವರದ್ದ ಅಲ್ವಾ ಅನ್ನೋಂಥದ್ದು ಕೂಡ ಗೊತ್ತಾಗುತ್ತೆ. ಪೂಜಾ, ಅಭಿನೇತ್ರಿ ಸಿನಿಮಾ ಯಾವಾಗ ರಿಲೀಸ್ ಆಗ್ತಾ ಇದೆ? 1 ತಿಂಗಳು ಅನ್ನೋಂಥ ಮಾತನ್ನ ಕೇಳ್ತಾ ಇದ್ವಿ, ತಡ ಆಗ್ತಿದೆ ಅಂತ ಅನ್ನಿಸ್ತಿದೆ ಅಲ್ವಾ? ಇಲ್ಲ, ಯಾಕೆಂದರೆ ನಮ್ಮ ಪಿಕ್ಚರ್ದಲ್ಲಿ ಈಗ ನಮ್ಮ ಪೋಸ್ಟ್ ಪ್ರೊಡಕ್ಷನ್ ಸ್ಟೇಜಲ್ಲಿ ಇದ್ದೀವಿ. ನಮ್ಮದು DI ರಿಕಾರ್ಡಿಂಗ್ ಎಫೆಕ್ಟ್ಸ್ ಎಲ್ಲ ಒಟ್ಟಿನಲ್ಲಿ ನಡೀತಾ ಇದೆ. ಇನ್ನೂ 10 ದಿನದಲ್ಲಿ ನಮಗೆ ಫಸ್ಟ್ ಕಾಪಿ ಬರುತ್ತೆ. ಆ್ಯಂಡ್ ಇಮಿಡಿಯೇಟ್ಲಿ ಸೆನ್ಸರ್ ಮಾಡಿ ಈ ಮಂತ್ ಎಂಡ್ ಪಿಕ್ಚರ್ ರಿಲೀಸ್ ಮಾಡಬೇಕು ಅಂತ ನಾವು ಇನ್ನೊಂದು ಏನಾಗುತ್ತೆ ಮೇಡಮ್ ಅಂತ ಹೇಳಿದ್ರೆ, ಸಿನಿಮಾ ಬಿಡುಗಡೆಗೆ ನಾನು ಆವಾಗಲೇ ಹೇಳ್ತಿದ್ದೀನಿ, ಒಂದಷ್ಟು ಪೂರ್ವ ಸಿದ್ಧತಾ ಕೆಲಸಗಳಿರುತ್ತೆ. ಲೇಟ್ ಆಗ್ತಿದೆ ಅನ್ನೋ ಮಾತಿಗೆ ನನ್ನ ಉತ್ತರ ಇತ್ತು. ಪೂರ್ವ ಸಿದ್ಧತಾ ಕೆಲಸಗಳಿರುತ್ತೆ. ಇವಾಗ ಏನಾಗುತ್ತೆ, ಟೆಕ್ನಿಕಲ್ ವರ್ಕ್ಸ್ ಇರುತ್ತೆ. ನಿಮಗೆ ಸ್ಕ್ರೀನ್ ಮೇಲೆ ಸಿನಿಮಾ ಬಂದಾಗ ಕಣ್ಣಿಗೆ ಮುದ ಕೊಡೋ ಥರ ಇರಬೇಕು. ಆ ಥರದ ಒಂದಷ್ಟು ಕೆಲಸಗಳ ವಿಷಯದಲ್ಲಿ ಅಭಿನೇತ್ರಿ ಇದೆ. ಇವಾಗ ಕೆಲಸಗಳು ಬರೋದಿಂದ ಸಾಗ್ತಾ ಇದೆ. ಅತಿ ಶೀಘ್ರದಲ್ಲೇ ಜನಗಳ ಮುಂದೆ ಅಭಿನೇತ್ರಿ ಬರೋದಕ್ಕೆ ರೆಡಿಯಾಗಿ. ಎಸ್, ಒಂದು ವೇಳೆ ಹಾಗಾಗದೇ ಇರಲಿ ಅಂತಲೇ ಊಹಿಸ್ತೀನಿ, ಹಾಗೆ ಹಾರೈಸ್ತೀನಿ ಕೂಡ. ಒಂದು ವೇಳೆ ಅಭಿನೇತ್ರಿ ಸಿನಿಮಾದ ಒಂದು ಕಥೆ ಹಾಗೆ ಲೇಖಕಿ ಭಾಗ್ಯ ಕೃಷ್ಣಮೂರ್ತಿ ಅವರ ಕತೆ ಎರಡು ಸೇಮ್ ಆಗಿದ್ರೆ ಅಥವಾ ಸೇಮ್ ಅನ್ನುವಂಥ ಒಂದು ಇದೇನಾದರೂ ಬಂದರೆ ಏನು ಮಾಡ್ತೀರಾ ಒಂದು ಹಂತದಲ್ಲಿ? ಯಾವುದೇ ಕಾರಣಕ್ಕೂ ಬರಲ್ಲ. ನಾನು ಹೇಳ್ತೀನಿ ಕೇಳಿ. ಈಗ ಒಂದು ವಿಷಯ ಹೇಳ್ತೀನಿ, ನೀವು ಹೇಳ್ತಾ ಇರೋದು ನೋಡಿದ್ರೆ, ಇವಾಗ ಅವರು ಹೇಳ್ತಾ ಇರೋ ವಿಷಯನೂ ಗಮನಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನಾನು ಆವಾಗಲೇ ಹೇಳ್ದಂಗೆ ಸಂಬಂಧಗಳಿಂದ ಕತೆ ನಂದು ಅಂತ ಹೇಳಕ್ಕಾಗಲ್ಲ. ಹೋಲಿಕೆಗಳು ತುಂಬಾ ಹೋಲಿಕೆಗಳಿರುತ್ತೆ, ಪ್ರಪಂಚದಲ್ಲಿ ತುಂಬಾ ಹೋಲಿಕೆಗಳಿರುತ್ತೆ. ಇವಾಗ ನಿಮಗೇನೋ ಇಷ್ಟ ಆಗುತ್ತೆ, ನೀವು ಹೋಗಿ ಕೂತ್ಕೊಂಡು ಪಿಜ್ಜಾ ತಿಂತೀರಿ ಅಂತೇಳಿ ನಾನು ಬಂದು ಕೂತ್ಕೊಂಡ ತಕ್ಷಣ ನಾನು ಪಿಜ್ಜಾ ತಿಂತೀನಿ ಅಂದ ತಕ್ಷಣ ನಮ್ಮ ಇಬ್ಬರ ಟೇಸ್ಟು ಊಟದಲ್ಲಿ ಒಂದೇ ಆಗಿರ್ಬೋದು, ಬಟ್ ವಿಷಯದಲ್ಲಿ ಜೀವನದಲ್ಲಿ ಬೇರೆ ಬೇರೆ ಆಗಿರುತ್ತೆ. ಹಂಗಂದ ತಕ್ಷಣ ಇವರ ಅನಿಸಿಕೆಗಳು, ಇವರ ಜೀವನದ ಉದ್ದೇಶಗಳು ಒಂದೇ ಆಗಿರುತ್ತೆ. ಆಮೇಲೆ ನಾನು ಒಂದು ಎಕ್ಸಾಂಪಲ್ ಏನು ಕೊಟ್ಟೆ, ಅವರು ಹೇಳ್ತಾರೆ ಅವರು ಯಾರು ಆ್ಯಕ್ಟ್ರೆಸ್ ಮೇಲೆ ಕತೆನ ಬರೆದಿದ್ದಾರೆ, ಕರೆಕ್ಟ್ ಅಲ್ವಾ? ನಾನು ಎಕ್ಸಾಂಪಲ್ ಕೊಟ್ಟೆ ಅಲ್ವಾ? ನಾನು ಒಂದು ಅಭಿನೇತ್ರಿ. ಈವನ್ ಮತ್ತೆ ತಗೊಳ್ತೀನಿ ಎಂದ್ರಿತಾ ರೇ, ರಮ್ಯಾ, ನಮ್ಮ ಎಲ್ಲರದ್ದು ಜೀವನ ಒಂದೇ. ವಿ ಆರ್ ಆಲ್ ಆ್ಯಕ್ಟ್ರೆಸಸ್, ಕರೆಕ್ಟ್? ಬಟ್ ಕೆಲವು ಪಾಯಿಂಟ್ಸ್ ಎಲ್ಲರ ಜೀವನದಲ್ಲಿ ಮ್ಯಾಚ್ ಆಗೇ ಆಗುತ್ತೆ, ಕರೆಕ್ಟ್? ಆಮೇಲೆ ಒಬ್ಬಳು ನಟಿ ಅಂದರೆ ಬೆಳಿಗ್ಗೆ ಎದ್ದ ಮೇಲೆ ರೆಡಿ ಆಗಬೇಕು, ಶೂಟಿಂಗ್ ಹೋಗಲೇಬೇಕು. ಅವ್ರ ಕೆಲಸನೇ ಅದು. ಶೂಟಿಂಗ್ ಮುಗಿದ ಮೇಲೆ ಮನೆಗೆ ಬರಬೇಕು, ಮತ್ತೆ ಶೂಟಿಂಗ್ ಹೋಗಲೇಬೇಕು. ಎಲ್ಲೋ ಒಂದು ಕಡೆ ನೀವು ಬರೆದಿರೋಂಥ ಕಾದಂಬರಿಲಿ ನಾನು ನಿಮಗೆ ಕೇಳ್ತಾ ಇದ್ದೀನಿ ಸುಗುಣ ಮೇಡಮ್, ನೀವು ಬರೆದಿರೋಂಥ ಪುಸ್ತಕದಲ್ಲಿ ನಟಿ ಶೂಟಿಂಗ್ ಹೋಗ್ತಾಳೆ, ನಾನು ಮಾಡಿರೋಂಥ ಸಿನಿಮಾದಲ್ಲಿ ನಟಿ ಶೂಟಿಂಗ್ ಹೋಗ್ತಾಳೆ. ಅಲ್ಲಿ ನಡೆಯೋ ಇನ್ಸಿಡೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಹೋಗಿ ಏನ್ ಮಾಡಿದ್ಲು, ಏನಾಯ್ತು ಅದು ಮುಖ್ಯ ಆಗುತ್ತೆ. ಅದು ಒಂದೇನಾ ಅನ್ನೋದು ಮುಖ್ಯ ಆಗುತ್ತೆ. ಒಂದು ಆಕ್ಟ್ರೆಸ್ ಲವ್ ಅಲ್ಲಿ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಓಕೆ, ಸೊ ಆರ್ ಇವನ್ ಇಫ್ ಇನ್ ಯೋರ್ ಕಾದಂಬರಿ ಈ ಥರ ಇದ್ರೆ ಇಟ್ ಈಸ್ ಹ್ಯೂಮನ್. ನಾನು ಮಾತ್ರ ಅಲ್ಲ, ಎವ್ರಿಬಡಿ ಫಾಲ್ಸ್ ಇನ್ ಲವ್ ಆ್ಯಂಡ್ ಯುನೋ ಜೀವನದಲ್ಲಿ ಏನೇನಾಗುತ್ತೆ ಅಷ್ಟೇ. ಸೊ ಅದು ಓಕೆ, ಒಂದು ಲವ್ ಸ್ಟೋರಿ ಬರುತ್ತೆ, ಹುಡುಗಿ ಲವ್ ಮಾಡ್ತಾರೆ. ಇಡೀ ನೀವು ಪ್ರಪಂಚದ ಯಾವುದೋ ಪಿಕ್ಚರ್ ನೋಡ್ತೀರಾ, ಲವ್ ಇಸ್ ದೇರ್, ರೈಟ್? ಬಟ್ ಡೈರೆಕ್ಷನ್, ಆ ಡೈರೆಕ್ಟರ್ ಮೈಂಡಲ್ಲಿ ಅವ್ರ ವಿಷನ್ ಏನಿರುತ್ತೆ ಅಂದರೆ ಅದು ಬೇರೆ ಬೇರೆ ಇರುತ್ತೆ ಅಷ್ಟೇ, ಕರೆಕ್ಟ್? ಬಟ್ ಇಟ್ ಈಸ್ ಅ ಲವ್ ಸ್ಟೋರಿ ಓನ್ಲಿ. ಹುಡುಗಿ ಓಡ್ತಾರೆ. ಈ ಸಬ್ಜೆಕ್ಟ್ದಲ್ಲಿ ಎಷ್ಟೋ ಪಿಕ್ಚರ್ಸ್ ಬಂದಿದೆ.
ಹೌ ಮೆನಿ ಗೃಹಶೋಭದಲ್ಲಿ ಬರ್ತಾ ಇದ್ರು ಹಿಂದಿ ನಾವು ಓದ್ತೀವಿ ಅಲ್ವಾ, ಅದರಲ್ಲಿ ಎಷ್ಟೋ ಸತಿ ಏನೇನೋ ಬರೀತಾರೆ, ಅದೆಲ್ಲ ಕಲ್ಪನಾ ಅವ್ರ ಕಥೆ ಬಗ್ಗೆ ಬಂದೇ ಬಂದಿರುವಂತಹ ಆಗುತ್ತಾ? ಕಾದಂಬರಿಗಳಲ್ಲಿ ಯಾವ್ದಾದ್ರು ಓದಿದ್ರ ಈ ಸಿನಿಮಾಗೋಸ್ಕರ ಅಥವಾ ಇನ್ನೇನಾದ್ರೂ ರಿಸರ್ಚ್ಗೋಸ್ಕರ ನೀವು ಕಲ್ಪನಾ ಅವ್ರಿಗೆ ಅವ್ರ ಬಗ್ಗೆ ಬರ್ದಿರುವಂತಹ ಪುಸ್ತಕಗಳು ಯಾವ್ದಾದ್ರು ಪುಸ್ತಕಗಳು ಇಲ್ಲ. ನಾನು ಇದುವರೆಗೆ ನಾನು ಏನು ಹೇಳ್ತಾ ಇದ್ದೀನಿ ಫಸ್ಟಿಂದನೂ, ಯಾಕಂದ್ರೆ ತುಂಬಾ ಬುಕ್ಸ್ ಬಂದಿದೆ ಕಲ್ಪನಾ ಅವ್ರ ಬಗ್ಗೆ, ಅವರ ಒಂದು ಜೀವನ ಚರಿತ್ರೆ ಬಗ್ಗೆ ತುಂಬಾ ಒಂದು ಮಾತು ಹೇಳ್ತೀನಿ ಮೇಡಮ್. ಆವಾಗಿಂದನೂ ಹೇಳ್ತಾ ಬಂದಿದ್ದೀನಿ ನಾನು, ಕಲ್ಪನಾ ಮೇಡಮ್ ಸಂಬಂಧಪಟ್ಟಂಥ ವಿಷಯ ಆಗಿರಲಿ, ಕಾದಂಬರಿ ಆಗಿರಲಿ ಗೊತ್ತಿಲ್ಲ ನನಗೆ ಅಂತ. ಗೊತ್ತಿಲ್ಲ ಅಂದ್ರೆ ಓದಿಲ್ಲ. ಯಾಕೆ ಅಂತ ಹೇಳ್ತಿದ್ದೀನಿ ಅಂದರೆ, ಎಷ್ಟೋ ಜನ ಜೀವಂತ ಕಲಾವಿದರು ಆಗಿನ ಚಿತ್ರರಂಗ 70ರ ದಶಕದ ಚಿತ್ರ ನಮ್ಮದು ಅಂತ ಆವಾಗಿಂದ ಫಸ್ಟಿಂದನೂ ಹೇಳ್ತಾ ಇದ್ದೀವಿ ನಾವು. 70ರ ದಶಕದ ವಿಷಯನ ಇಟ್ಕೊಂಡು ಸಿನಿಮಾ ಮಾಡ್ತಿರೋದು ಅಂತ. ಎಷ್ಟೋ ಜನ ಆಗಿನ ಕಲಾವಿದರು, ತಂತ್ರಜ್ಞರು, ನಿರ್ದೇಶಕರು ಇವತ್ತು ನಮ್ಮ ಕಣ್ಣೆದುರಿಗೆ ಜೀವಂತವಾಗಿದ್ದಾರೆ, ಇವತ್ತು ನಮಗೆ ಸಂಪರ್ಕದಲ್ಲಿ. ಅವರನ್ನೆಲ್ಲ ಭೇಟಿ ಮಾಡಿದ್ದೀರಾ? ಅವ್ರನ್ನೆಲ್ಲ ಭೇಟಿ ಮಾಡಿ ನಮಗೆ ವಿಷಯ ಡೈರೆಕ್ಟಾಗೆ ಸಿಗಬೇಕಾದ್ರೆ ಯಾವುದೇ ಪುಸ್ತಕಕ್ಕೆ ಏನಕ್ಕೆ ಹೋಗಲಿ? ಕರೆಕ್ಟ್ ತಾನೆ? ಒಂದು ಪುಸ್ತಕನ ಓದೋದಕ್ಕಿಂತ ಹೆಚ್ಚಾಗಿ ನೀವೇ ನನಗೆ ಕೂತ್ಕೊಂಡು ನಿಮ್ಮ ಸ್ವಂತ ವಿಷಯಗಳೇ ಬಹುಶಃ ಹೋಲಿಕೆ ಅನ್ನುವಂಥದ್ದು, ಸೇಮ್ ವಸ್ತು ಒಂದೇ ಅನ್ನುವಂಥದ್ದು, ಅಥವಾ ಅವರು ಶೂಟಿಂಗ್ ಹೋದಂತ ಹೀರೋಯಿನ್ ಏನ್ ಮಾಡಿದ್ರು ಅನ್ನೋ ಕಥೆಗೆ ನಿಜವಾಗ್ಲೂ ನೀವು ಅವ್ರು ನೋಡಿದವ್ದು ಒಂದೇ ಆಗಿರುತ್ತೆ, ಬರ್ದವ್ರದ್ದು ಒಂದೇ ಆಗಿರುತ್ತೆ, ಆವಾಗ ಹೋಲಿಕೆಗಳು ಬರುತ್ತೆ ಸೇಮ್. ಅದಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ ಮೇಡಮ್ ಅಂತ ಹೇಳಿದ್ರೆ, ನಾನು ಹೇಳ್ತೀನಿ ಕೆಲವೊಂದು ಸಿನಿಮಾಟಿಕ್ ಆಗಿ ಶೂಟಿಂಗ್ ಹೋಗೋ ತನಕ ಏನಾಗಿರುತ್ತೆ, ಒಳಗಡೆ ಏನಿರುತ್ತೆ ವಿಷಯ ಅಂತ ಹೇಳೋದು ಆ ವ್ಯಕ್ತಿಗೆ ಮಾತ್ರ ಗೊತ್ತಿರುತ್ತೆ. ಹಂಗಂದ ತಕ್ಷಣ ಅದು ಅವರು ಹೋಲಿಕೆ ಮಾಡೋದು ತಪ್ಪೋ ಸರಿನೋ ಅಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡಿ. ಅದಕ್ಕೇನು ಹೇಳ್ತಾ ಇದ್ದೀನಿ, ಪುಸ್ತಕಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟೋ ಜನ ಜೀವಂತ ಹಿರಿಯ ಕಲಾವಿದೆಯರು, ನಿರ್ದೇಶಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅಲ್ಲಿನ ಒಂದು ಮೂಲ ವಸ್ತುಗಳು, ಅಲ್ಲಿನ ಚಿತ್ರರಂಗ ಬೆಳೆದ ಬಂದ ರೀತಿ, ಆಮೇಲೆ ಕಲಾವಿದೆಯರ ನಾಟ್ ಓನ್ಲಿ ವೈಯಕ್ತಿಕ ವೃತ್ತಿ ಜೀವನ, ಆಮೇಲೆ ಎಷ್ಟೋ ಜನ ತಂತ್ರಜ್ಞರ ವೃತ್ತಿ ಜೀವನ, ಸಿನಿಮಾ ಇಂಡಸ್ಟ್ರೀಲಿ ನಾನು ಹೇಳ್ತಾ ಹೋಗ್ತೀನಿ, ಅಭಿನೇತ್ರಿ ಸಿನಿಮಾದಲ್ಲಿ ಒಬ್ಬ ಲೈಟ್ ಬಾಯ್ ಹೆಂಗೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದ ಅಂತ ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ಮತ್ತು ಕರೆಕ್ಟ್ ಅಲ್ವಾ? ಮತ್ತು ಸಿನಿಮಾದಲ್ಲಿ ಏನಾಗುತ್ತೆ, ಯಾವುದೇ ಕಾದಂಬರಿಯಿಂದ ಅದನ್ನು ಯಾವುದೇ ಕಾದಂಬರಿಲಿ ಒಬ್ಬ ಲೈಟ್ ಬಾಯ್ ಬಗ್ಗೆ ಬರೀತಾರ? ತೋರಿಸ್ತಾ ಹೋಗ್ತೀನಿ. 70ರ ದಶಕದಲ್ಲಿ ಕನ್ನಡ ಸಿನಿಮಾ ಮದ್ರಾಸಲ್ಲಿ ಬೇಸ್ಡನ್ ಆಗಿತ್ತು. ಬೇರೆ ಭಾಷೆಯ ಚಿತ್ರಗಳಿಗೆ, ಅಂದರೆ ಯಾವಾಗಲೂ ಆಗ್ತಿರಲಿಲ್ಲ, ಕೆಲವೊಂದು ಸರಿ ಬೇರೆ ಭಾಷೆಯ ಚಿತ್ರಗಳಿಗೆ ಆಗಲೆಲ್ಲ ಶೂಟಿಂಗ್ ಮಾಡೋದಕ್ಕೆ ಟೈಮ್ ಕೊಟ್ಬಿಟ್ಟು ರಾತ್ರಿ ಹೊತ್ತು ಮಾತ್ರ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಲ್ಲೇವರೆಗೂ ಎಷ್ಟೋ ಜನ ಮೇಕಪ್ ಆರ್ಟಿಸ್ಟ್ಗಳು, ಎಷ್ಟೋ ಜನ ನಾಗರ, ಎಷ್ಟೋ ಜನ ಲೈಟ್ ಬಾಯ್ಸು, ಎಷ್ಟೋ ಜನ ಸೆಟ್ ಹುಡುಗರು, ಅಷ್ಟು ಜನ ಇಡೀ ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೂತ್ಕೊಂಡು ಕೆಲಸ ಮಾಡ್ತಾರೆ. ಆಯ್ತಲ್ವಾ? ಎಷ್ಟೋ ಜನ ಕಲಾವಿದೆಯರು ಹೋಗಿ ಕ್ಯೂ ಅಲ್ಲಿ ಕೂತ್ಕೊಂತಾರೆ. ಯಾಕೆಂದರೆ ಇರ್ತಿದ್ದು ಒಬ್ಬ ಮೇಕಪ್ ಮ್ಯಾನು, ಇಬ್ಬರು ಮೇಕಪ್ ಮ್ಯಾನ್ ಹೋಗಿ ಮೇಕಪ್ ಮಾಡಿಸ್ಕೋಬೇಕು ಅಂತ. ಸಿನಿಮಾ ಮಾಡುವಂಥದ್ದು ಎಷ್ಟು ಕಷ್ಟ ಇದೆಯೋ, ಅಫ್ಕೋರ್ಸ್ ಒಂದು ಕಥೆಯನ್ನ ಒಂದು ಹುಟ್ಟು ಹಾಕೋದಾಗ್ಲಿ, ಬರೆಯೋದಾಗ್ಲಿ, ಒಂದು ಕಾದಂಬರಿಯನ್ನ ಬರೆಯುವಂಥದ್ದಾಗ್ಲಿ, ಅದು ಕೂಡ ಒಂದು ಕಷ್ಟದ ಕೆಲಸವೇ, ಅದು ಒಂದು ಗೌರವಾನ್ವಿತ ಕೆಲಸನೇ. ಆದರೆ ಯಾವುದೇ ಕಾರಣಕ್ಕೂ ಅಭಿನೇತ್ರಿ ಮತ್ತು ಅಭಿನಯ ತರಂಗ ಪುಸ್ತಕಕ್ಕೂ ಹೋಲಿಕೆ ಇಲ್ಲ, ಅದು ಆ ಕತೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಪೂಜಾ, ಇದನ್ನ ಹೊರಗಿಡೋದಾದ್ರೆ ಪೂಜಾಗೆ ಇಂಡಸ್ಟ್ರಿಯಲ್ಲಿ ವಿರೋಧಿಗಳು ಜಾಸ್ತಿನಾ? ಯಾಕೆ ಯಾವಾಗಲೂ ಅಭಿನೇತ್ರಿಗೆ ಇಷ್ಟೊಂದು ಕಂಟಕಗಳು ಬರ್ತಿದೆ? ಫೈನಲ್ ವರ್ಡ್ಸ್ ಏನು? ಇಂಡಸ್ಟ್ರಿ ನನಗೆ ಯಾವತ್ತೂ ಸಪೋರ್ಟ್ ಮಾಡಿದ್ದಾರೆ. ಎಸ್, ಎಲ್ಲರೂ. ಐ ಆಮ್ ಥ್ಯಾಂಕ್ಫುಲ್ ಟು ಎವ್ರಿಬಡಿ ಇನ್ ದಿ ಇಂಡಸ್ಟ್ರಿ. ಐ ಥಿಂಕ್ ಎಲ್ಲ ಪ್ರೊಡ್ಯೂಸರ್ಸ್ ಆಗಲಿ, ಡೈರೆಕ್ಟರ್ಸ್, ಆಲ್ ದಿ ಆ್ಯಕ್ಟರ್ಸ್, ಎಲ್ಲರೂ ನನಗೆ, ಆ್ಯಂಡ್ ಈ ಟೈಮಲ್ಲಿ ಕೂಡ ಎಲ್ಲರೂ ನನಗೆ, ದೇ ಆಲ್ ಲವ್ ಮಿ ಅ ಲಾಟ್, ಐ ನೋ ದ್ಯಾಟ್. ಆ್ಯಂಡ್ ಎಲ್ಲರೂ ನನ್ನ ಜೊತೆ 100% ನನಗೆ ಸಪೋರ್ಟ್ ಮಾಡ್ತಾರೆ. ನನಗೆ ಗೊತ್ತು, ನೋಬಡಿ ವಿಲ್ ಲೀವ್ ಮೈ ಹ್ಯಾಂಡ್, ಇಂಡಸ್ಟ್ರಿ ವಿಲ್ ಸ್ಟ್ಯಾಂಡ್ ಬೈ ಮೈ ಸೈಡ್. ಓಕೆ, ನಿಮ್ಮ ಫೈನಲ್ ವರ್ಡ್ಸ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಅದನ್ನೇ ನಾನು ಹೇಳಿದ್ದು, ಫಸ್ಟಿಂದನೂ ಹೇಳ್ತಾ ಬರ್ತಿದ್ದೀನಿ, ಅಭಿನೇತ್ರಿ ಕಲ್ಪನೆ ಎಲ್ಲ ಕಲ್ಪನಾತೀತ ಕತೆ. ಎಷ್ಟೋ ಜನ ಹಿರಿಯ ಕಲಾವಿದೆಯರು ಮತ್ತು ತಂತ್ರಜ್ಞರ ಜೊತೆ ಚರ್ಚೆ ಮಾಡಿ ಕೂತ್ಕೊಂಡು ಮಾಡಿರೋಂಥ ಸಿನಿಮಾ ಇದು. ಅಭಿನೇತ್ರಿಯ ಅಂತರಂಗ ನೀವು ಹೇಳ್ತಾ ಇದ್ದೀರಾ, ಭಾಗ್ಯ ಕೃಷ್ಣಮೂರ್ತಿ ಲೇಖಕಿಯವರಿಗೆ ನಿಜವಾಗ್ಲೂ ಮೇಡಮ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಅವರ ಅಭಿನೇತ್ರಿಯ ಅಂತರಾಳದ ಕಾದಂಬರಿಯನ್ನು ನಾನು ಓದಿ ಕಥೆ ಮಾಡ್ಕೊಂಡಿಲ್ಲ ಮೇಡಮ್. ಎಷ್ಟೋ ಜನ ಹಿರಿಯ ನಿರ್ದೇಶಕರು, ಕಲಾವಿದೆಯರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿಕೊಂಡು ಕಟ್ಟಿರೋ ಕತೆ ಇದು. ಇದರ ನಿರೂಪಣೆನೇ ಬೇರೆ ಥರ ಇದೆ. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ನಾನು ಇಡೀ ಕರ್ನಾಟಕದ ಜನತೆ ಎದುರಿಗೆ ನನ್ನ ಸ್ಕ್ರಿಪ್ಟನ್ನು ಇಲ್ಲಿ ಇಟ್ಟಿದ್ದೀನಿ. ನಿರೂಪಣೆನೇ ಬೇರೆ ಥರ ಇದೆ. ಸಿನಿಮಾದ ಅಥವಾ ಕಾದಂಬರಿಯ ವಸ್ತುಗಳು ಏನೇ ಇರಲಿ, ಸಿನಿಮಾಗೆ ಅದರದೇ ಆದಂಥ ಒಂದು ಭಾಷೆ ಇದೆ. ಅಭಿನೇತ್ರಿಯಲ್ಲಿ ಎಲ್ಲೋ ಒಂದು ಕಡೆ ನಾನು ಬರಿತಾ ಹೋಗ್ತೀನಿ, ಸಂಭಾಷಣೆ ಬರೀಬೇಕಾದ್ರೆ ಸಿನಿಮಾಗೆ ಸಿನಿಮಾದೇ ಆದಂಥ ಒಂದು ಭಾಷೆ ಇರುತ್ತೆ. ಸಿನಿಮಾದೇ ಆದಂಥ ಕೆಲವೊಂದು ತಾಂತ್ರಿಕ ವಿಷಯಗಳಿರುತ್ತೆ. ಅದನ್ನು ಸಿನಿಮಾ ಥರನೇ ಮಾಡ್ತೀವಿ. ಆಯ್ತು, ಅದನ್ನು ಬಿಟ್ಟರೆ ಮೇಡಮ್ ಯಾವುದೇ ಕಾರಣಕ್ಕೂ ಮಾನ್ಯ ಭಾಗ್ಯ ಕೃಷ್ಣಮೂರ್ತಿ ಅವರ ಕಾದಂಬರಿಗಾಗಲಿ ಅಭಿನೇತ್ರಿಗಾಗಲಿ ಸಂಬಂಧ ಇಲ್ಲ. ಓಕೆ, ಧನ್ಯವಾದಗಳು ಸ್ಟುಡಿಯೋಗೆ ಬಂದು ನಮ್ಮ ಜೊತೆಗೆ ಅಭಿನೇತ್ರಿಯ ಒಂದು ಬಗ್ಗೆ ಮಾತಾಡಿದ್ದಕ್ಕೆ. ಖಂಡಿತವಾಗ್ಲೂ ಭಾಗ್ಯ ಕೃಷ್ಣ ಅವರ
ಅಭಿನೇತ್ರಿಯ ಅಂತರಾಳ ಸಿನಿಮಾ ಒಂದು ಅವರ ಕಾದಂಬರಿಗೂ ಅಭಿನೇತ್ರಿ ಸಿನಿಮಾಗೂ ಯಾವುದೇ ಹೋಲಿಕೆ ಇಲ್ಲ ಅನ್ನೋಂಥದ್ದು ಚಿತ್ರತಂಡದ ಮಾತು. ಇದೆಲ್ಲವೂ ಏನು ಇದ್ರೂ ಈಗ ಕೋರ್ಟಲ್ಲಿದೆ. ಖಂಡಿತವಾಗ್ಲೂ ಇದೆಲ್ಲ ಚರ್ಚೆಯ ನಂತರ ಬಗೆಹರಿಯುತ್ತೆ. ಹೇಗಿದ್ರು ನಮ್ಮ ಹತ್ರ ಸ್ಕ್ರಿಪ್ಟ್ ಖಂಡಿತವಾಗ್ಲೂ ಇಲ್ಲೇ ಸುವರ್ಣ ನ್ಯೂಸಲ್ಲೇ ಇರುತ್ತೆ. ಚಿತ್ರ ರಿಲೀಸ್ ಆದಮೇಲೆ ಯಾರದ್ದು ಕತೆ ಅನ್ನುವಂಥ ಒಂದು ನಿಜವಾದ ಒಂದು ಕತೆ ಹೊರಗೆ ಬರುತ್ತೆ. ಇದು ವಿಶೇಷ ಕಾರ್ಯಕ್ರಮ ಅಭಿನೇತ್ರಿಗೆ ಕಂಟಕ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.